ನಾನು ನಿಮಗೆ ಮೊಳಕೆ ಬಂದಿರೋ ಕಡಲೆಕಾಳಿಂದ ವಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಇದೆ. ಈ ಟೈಮಲ್ಲಿ ಬಿಸಿ ಬಿಸಿ ವಡೆ ತಿಂತಾ ಇದ್ರೆ ಹೇಗಿರುತ್ತೆ ಹೇಳಿ. ಮಾಡೋದು ಈಸಿಯಾಗಿರಬೇಕು, ಟೇಸ್ಟು ಚೆನ್ನಾಗಿರಬೇಕು, ಹೆಲ್ದಿಯಾಗೂ ಇರಬೇಕು. ಆ ರೀತಿ ವಡೆನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಕಡಲೆಕಾಳಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಮೊಳಕೆ ಬಂದಿರೋ ಕಡಲೆಕಾಳು ಅರ್ಧ kg ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮೊಳಕೆ ಹೊಡೆದಿರಬೇಕು. ಕಡಲೆಕಾಳನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಇದನ್ನ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಬೇಕು. ನೋಡಿ, ಈ ಥರ ನೀರು ಹಾಕ್ತೀರಾ ತರಿಯಾಗಿ ರುಬ್ಕೊಬೇಕು. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. 2 ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿರೋಂಥ 1 ಸ್ಪೂನ್ ಶುಂಠಿ, ಕರಿಬೇವು ಸೊಪ್ಪು ಅದನ್ನು ಕೂಡ ಕಟ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀವು ಬೇಕಾದ್ರೆ ಸಬ್ಸಿಗೆ ಸೊಪ್ಪನ್ನ ಕೂಡ ಹಾಕೊಬೋದು. 1 ಟೀ ಸ್ಪೂನ್ ಮೆಣಸು ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಕಡಲೆಬೇಳೆ ವಡೆ ಮಾಡುವಾಗ ನೀರಲ್ಲಿ ನೆನೆಸಿ ಹಾಕ್ತೀವಿ, ಆವಾಗ ಒಂಚೂರು ತೆಳ್ಳಗಿರುತ್ತೆ. ಇದು ಮೊಳಕೆ ಕಾಳನ್ನ ಬಟ್ಟೆಯಲ್ಲಿ ಕಟ್ಟಿರೋದ್ರಿಂದ ಒಂಚೂರು ಗಟ್ಟಿ ಇರುತ್ತೆ. ನೋಡ್ಕೊಳ್ಳಿ, ಏನಾದರೂ ಗಟ್ಟಿ ಇದೆ ಅಂದರೆ ಒಂಚೂರು ನೀರನ್ನ ಚಿಮ್ಸ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಉಂಡೆ ಮಾಡಿ ವಡೆ ತಟ್ಟಿ ನೋಡಿ. ವಡೆ ತಟ್ಟಕ್ಕಾದರೆ ನೀರು ಹಾಕೋದು ಬೇಕಾಗಲ್ಲ. ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ವಡೆ ತಟ್ಟ ಹಾಕ್ಕೊಳ್ಳೋಣ. ವಡೆ ಎಲ್ಲ ಹಾಕೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಹಾಕಿದ್ಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸೆಟ್ ಮಾಡಿಕೊಂಡು ವಡೆನ ಚೆನ್ನಾಗಿ ಬೇಯಿಸ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಕಡಲೆಕಾಳು ವಡೆನ ಸ್ವಲ್ಪ ಮಂದಕ್ಕೆ ತಟ್ಕೊಬೇಕು, ಯಾಕೆ ಅಂದರೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿರೋದೇ ಇಷ್ಟ ಆಗುತ್ತೆ ಅನ್ನೋದರೆ ತೆಳ್ಳಗೆ ತಟ್ಟಿ ಹಾಕಿ. ನೋಡಿ, ಈ ಥರ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ವಡೆ ಬೆಂದಿದೆ ಅಂತ. ಈಗ ಕಡಲೆಕಾಳಿನ ವಡೆ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿದ್ರಲ್ಲ, ಮೊಳಕೆ ಬಂದಿರೋ ಕಡಲೆಕಾಳಿಂದ ವಡೆ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.